ಹಾಯ್, ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ನಿಮ್ಮನ್ನು ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತಾಯಿದ್ದೀನಿ. ಬನ್ನಿರಿ, ನಮ್ಮ ಸರ್ಕಾರ ನೋಡೋಣ. ನಾವು ಸರ್ಕಾರನ ಬನ್ನಿ, ಮೆಟ್ರೋದಲ್ಲಿ ಕರ್ಕೊಂಡು ಹೋಗ್ತಾಯಿದ್ದೀನಿ. ಯಾರ್ಯಾರು ಮೆಟ್ರೋದಲ್ಲಿ ಬರಬೇಕು ಅಂತಿದ್ದೀರೋ ನನ್ನ ಜೊತೆ ಬನ್ನಿ, ಮೆಟ್ರೋದಲ್ಲಿ ಕರ್ಕೊಂಡು ಹೋಗ್ತಾಯಿದ್ದೀನಿ. ನೋಡಿ, ಅಂಬೇಡ್ಕರ್ ನಿಲ್ದಾಣ, ವಿಧಾನಸೌಧ, ಮೆಟ್ರೋ ಸ್ಟೇಷನ್ ಪಕ್ಕದಲ್ಲೇ ಇದೆ ನೋಡಿ ನಮ್ಮ ಹೈಕೋರ್ಟ್ ನ್ಯಾಯಾಲಯ. ನ್ಯಾಯ ಎಲ್ಲಿದೆ? ನಮ್ಮ ಹೈಕೋರ್ಟಲ್ಲಿದೆ ನೋಡಿ. ಬನ್ನಿ ಫ್ರೆಂಡ್ಸ್, ನೋಡಿ ನಮ್ಮ ಬೆಂಗಳೂರು, ನಮ್ಮ ಬೆಂಗಳೂರು, ನಮ್ಮ ಬೆಂಗಳೂರು ನಮ್ಮ ಸರ್ಕಾರದ ಹೃದಯ ಭಾಗ ಅಂತಲೇ ಕರಿಬೋದು ವಿಧಾನಸೌಧನ. ಇಲ್ಲೇ ಎಲ್ಲ ಮಂತ್ರಿಗಳು, ಮುಖ್ಯಮಂತ್ರಿಗಳು, ಎಲ್ಲ ಅಧಿಕಾರಗಳು ನಡೆಯೋದು ಈ ಭಾಗದಲ್ಲೇ, ನಮ್ಮ ವಿಧಾನಸೌಧದಲ್ಲಿ. ಬನ್ನಿ ನೋಡೋಣ. ನೋಡಿ ಹೆಂಗಿದೆ ಅಂದರೆ ನಿಜ ಅಷ್ಟು ಚೆಂದ ಇದೆ ವಿಧಾನಸೌಧ. ಬಟ್ ಏನು ಗೊತ್ತಾ ಫ್ರೆಂಡ್ಸ್, ನಾವು ಚಿಕ್ಕವರಿದ್ದಾಗ ಬೆಂಗಳೂರು ರಾಜಧಾನಿ ಅಂತ ಇತ್ತು. ಆವಾಗ ಇದು ಒಂದು ನೋಡಬೇಕು ಅಂತ ಆಸೆ ಇತ್ತು. ಆವಾಗ ಚಿಕ್ಕವರಿಂದನೂ ನಮಗೆ ವಿಧಾನಸೌಧ ನೋಡಬೇಕು. ಅದು ಟಿ ವಿಗಳಲ್ಲಿ ನಾವು ಸೀರಿಯಲ್ಗಳಲ್ಲಿ ಅಥವಾ ಈ ಚಂದನ ಚಾನಲಲ್ಲಿ ತುಂಬ ಬರ್ತಾಯಿತ್ತು ವಿಧಾನಸೌಧ. ನ್ಯೂಸ್ ಸ್ಟಾರ್ಟ್ ಆದಾಗೆಲ್ಲ ಇದು ತೋರಿಸ್ತಾಯಿದ್ರು. ಮತ್ತು ಕನ್ನಡ ಚಲನಚಿತ್ರಗಳಲ್ಲಿ ಗೌರ್ಮೆಂಟ್ ತೋರಿಸ್ಬೇಕಾದ್ರೆ ಇದೊಂದು ಪಿಕ್ಚರ್ ತೋರಿಸ್ಬಿಟ್ಟು ಒಳಗಡೆ ಸುಮ್ಮನೆ ಹಿಂಗೆ ಏನಾದ್ರು ಬೇರೆ ಇದು ಹಾಕಿ ಅಟ್ಯಾಚ್ ಮಾಡಿ ವಿಧಾನಸೌಧ ತೋರಿಸ್ಬಿಡ್ತಾಯಿದ್ರು. ಅವಾಗೆಲ್ಲ ನಮಗೂ ಅಂತೂ ಕುತೂಹಲ ಇರ್ತಾಯಿತ್ತು. ನಾನು ನೋಡಬೇಕು, ವಿಧಾನಸೌಧ ನೋಡಬೇಕು, ಹೆಂಗಿದೆ ಏನು ಅಂತ. ಬಟ್ ನಾನು ಆವಾಗ ನೋಡಿದ್ದು ಅನಿಸುತ್ತೆ. ಬಟ್ ಈಗ ಆ ಕಡೆ ಹೋಗ್ಬೇಕಾಗಿತ್ತು, ಕೆಲಸ ಇತ್ತು ಅಂದ್ಬಿಟ್ಟು ಅಲ್ಲಿ ನೋಡಿಬಿಟ್ಟು ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ ಫ್ರೆಂಡ್ಸ್. ನೋಡಿ ಎಷ್ಟು ಚೆಂದ ಇದೆ ಅಂದರೆ, ಆಲ್ರೆಡಿ ಎಲ್ಲ ನಮ್ಮ ಕರ್ನಾಟಕದ ಜನರು ನೋಡಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾರ್ಯಾರು ನೋಡಿಲ್ಲ ಅದನ್ನು ಬಂದು ನೀವು ಎದುರಿಗೆ ನೋಡಬೇಕು. ಇದನ್ನು ಸಖತ್ತಾಗಿದೆ. ಆದರೆ ಯಾರೂ ಬಿಸಿಲು ಟೈಮಲ್ಲಿ ಬರಬೇಡಿ, ಎಲ್ಲ ಸುಟ್ಟೋಯ್ತೀರಾ. ಸಂಜೆ ಒಂದು 4 ಗಂಟೆ ಹಂಗೆ ಬನ್ನಿ, ತುಂಬ ಚೆನ್ನಾಗಿದೆ ನೋಡೋಕ್ಕೆ ಪ್ಲೇಸು. ಆಮೇಲೆ ಹಂಗೆ 6 ಗಂಟೆ ಆಗ್ತಾ ಅಂದರೆ ಲೈಟ್ ಆಗ್ತಾರಲ್ಲ, ಆಗಂತೂ ಇನ್ನೂ 2 ಕಣ್ಣು ಸಾಲದು ನಿಮಗೆ ನೋಡೋಕ್ಕೆ ನಮ್ಮ ಸರ್ಕಾರವನ್ನು. ಮುಂದೆ ಸ್ಟ್ಯಾಚುಗಳು ಹಾಕಿದ್ದಾರೆ, ಅಂಬೇಡ್ಕರ್ ಅವ್ರದ್ದು ಮತ್ತು ನಾಡಪ್ರಭು ಕೆಂಪೇಗೌಡ ಅವ್ರದ್ದು ಸ್ಟ್ಯಾಚುಗಳು ಹಾಕಿದ್ದಾರೆ. ಮತ್ತು ಮುಂದೆ ನೋಡಿ ಎಷ್ಟು ಗ್ರೀನಾಗಿ ಕಾಣಿಸ್ತಾ ಇದೆ, ಎಷ್ಟು ಚೆಂದ ಬೆಳೆಸಿದ್ದಾರೆ ನೋಡಿ. ಅದನ್ನು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಮತ್ತು ಒಳಗಡೆ ನಾನು ಹಾಗೆ ಅಂದ್ಕೊಳ್ಳೋದು, ಇಷ್ಟು ದೊಡ್ಡದಾಗಿದೆಯಲ್ಲ, ಎಷ್ಟು ಜನ ಕೆಲಸ ಮಾಡೋರು ಬೇಕಪ್ಪ ಇದನ್ನು ಕ್ಲೀನ್ ಮಾಡೋಕ್ಕೆ ಅಂತ ಅಂದ್ಕೊಂಡೆ ನಾನು. ಇದನ್ನು ನೋಡಿ ತುಂಬ ಖುಷಿ ಆಯಿತು ಫ್ರೆಂಡ್ಸ್. ಸಖತ್ತಾಗಿದೆ. ಆದರೆ ನಾನು ಹೋಗೋ ಟೈಮು ಬಿಸಿಲಿತ್ತು, ಒಂದು ಸ್ವಲ್ಪ ವಿಡಿಯೋನು ಅಷ್ಟು ತೆಗಿಯೋಕ್ಕೆ ಕಾಣಿಸ್ತಾ ಇಲ್ಲ, ಕಣ್ಣಿಗೆ ಹೊಡಿತಾ ಇತ್ತು ಬಿಸಿಲು. ಹಾಗೆ ಸುಮ್ಮನೆ ಹೆಂಗೋ ವಿಡಿಯೋ ಶೂಟ್ ಮಾಡ್ಕೊಂಡು ಬಂದಿದ್ದೀನಿ ಫ್ರೆಂಡ್ಸ್. ನೋಡಿ ಎಷ್ಟು ಚೆಂದ ಇದೆ ನಮ್ಮ ಬೆಂಗಳೂರು. ಯಾರ್ಯಾರು ಬಂದಿಲ್ಲ ಬಂದು ನೋಡಿ, ದಯವಿಟ್ಟು ನೋಡಿ, ಸಖತ್ತಾಗಿದೆ ಪ್ಲೇಸ್. ಒಂದು ವೀಕೆಂಡ್ ನೀವು ಬ್ಯಾಂಗ್ಳೂರು ಪ್ಲ್ಯಾನ್ ಮಾಡಿಬಿಟ್ರೆ ಸುಮಾರು ಪ್ಲೇಸ್ ಇದೆ ನಮ್ಮ ಬ್ಯಾಂಗ್ಳೂರಲ್ಲಿ. 2 ದಿನದಲ್ಲಿ ಎಲ್ಲ ಪ್ಲೇಸ್ನೂ ನೋಡ್ಬೋದು ಫ್ರೆಂಡ್ಸ್. ಈಗ ಹೆಂಗಿದ್ರು ಸಮ್ಮರ್ ಹಾಲಿಡೇಸ್ ಬಂತು ಮಕ್ಕಳನ್ನೂ ಸಹ ಕರ್ಕೊಂಡು ಬನ್ನಿ ನೋಡಿ. ಮತ್ತು ಮಕ್ಕಳಿಗೆ ಇದ್ರ ಬಗ್ಗೆ ಹೇಳ್ಕೊಡಿ. ನಮ್ಮ ಗೌರ್ಮೆಂಟ್ ಇಲ್ಲೇ ನಡೆಯೋದು, ಮುಖ್ಯಮಂತ್ರಿಗಳೆಲ್ಲ ಇರೋದು ಅಂತ ಅವರು ಚಿಕ್ಕ ವಯಸ್ಸಿನಿಂದಲೇ ತಿಳ್ಕೊಳ್ಳಿ. ನಮ್ಮ ರಾಜಧಾನಿಯ ಬಗ್ಗೆ, ನಮ್ಮ ಬೆಂಗಳೂರು ಬಗ್ಗೆ, ನಮ್ಮ ಗೌರ್ಮೆಂಟ್ ಬಗ್ಗೆ ಎಲ್ಲ ತಿಳಿದುಕೊಳ್ಳಿ. ಮತ್ತು ಇದು ನೋಡಿ, ಇದು ಸಾಂಪ್ರದಾಯಿಕವಾಗಿ ಸ್ಟೈಲ್ ಇದೆ ಮತ್ತು ಮಾಡರ್ನಾಗಿ ಟಚ್ ಕೊಟ್ಟಿದ್ದಾರೆ ವಿಧಾನಸೌಧಕ್ಕೆ. ಸೂಪರಾಗಿದೆ, ಚೆಂದ ಕಾಣಿಸ್ತಾ ಇದೆ ನೋಡಿ ನಮ್ಮ ವಿಧಾನಸೌಧ. ನನಗಂತೂ ಈ ವಿಡಿಯೋ ಮಾಡಿ ನೋಡಿ ತುಂಬ ಖುಷಿ ಆಯಿತು. ನಿಮಗೂ ಈ ವಿಡಿಯೋ ನೋಡಿ ಖುಷಿಯಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲನ್ನು, ಶೇರ್ ಮಾಡಿ, ಲೈಕ್ ಮಾಡಿ, ನನ್ನ ಎಲ್ಲ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಾಯ್. ಟೇಕ್ ಕೇರ್. ಎಲ್ಲರೂ ಖುಷಿಯಾಗಿರಿ, ಆರಾಮಾಗಿರಿ, ಹೆಲ್ತಿ ಫುಡ್ ತಿನ್ನಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್.